ಗಿಡಗಳನ್ನ ಹಸುಗಳು ತಿಂದಿದೆ. ಗಿಡಗಳನ್ನ ತಿಂದಿದ್ದಕ್ಕೆ ಹಸುಗಳನ್ನೇ ಹಿಡಿದು ಪೊಲೀಸರು ಕಟ್ ಹಾಕಿದ್ದಾರೆ. ಹಾಸನದ ಬೇಲೂರು ಠಾಣೆ ಪೊಲೀಸರಿಂದ ವಿಚಿತ್ರ ಕ್ರಮ ಆಗಿದೆ. ಈಗ ಆ ಹಸುಗೇನ್ ಗೊತ್ತಿರುತ್ತೆ ನಾನು ಪೊಲೀಸ್ ಸ್ಟೇಷನ್ ಮುಂದೆ ಇರುವಂತ ಗಿಡಗಳನ್ನ ಹೋಗಿ ತಿನ್ನಬಾರದು ಅಂತ ಹೇಳಿ. ಬಟ್ ಪೊಲೀಸರು ಕ್ರಮ ನೋಡಿ ಯಾವ ತರ ಕೈಗೊಂಡಿದ್ದಾರೆ. ಸಿಪಿಐ ಯೋಗೀಶ್ ಆದೇಶ ಕೊಟ್ರಂತೆ ಹಸುಗಳನ್ನ ಕಟ್ಟಾಕಿ ಅಂತ ಅವ್ರ ಸಿಬ್ಬಂದಿಗೆ. ಅದ್ರ ಪ್ರಕಾರ ಪೊಲೀಸರು ಹಸುಗಳನ್ನ ಕಟ್ಟಾಕಿದ್ದಾರೆ. ಠಾಣೆ ಆವರಣದಲ್ಲಿ ಹಸುಗಳನ್ನ ಪೊಲೀಸರು ಕಟ್ಟಾಕಿದ್ದಾರೆ. ಹಸುಗಳನ್ನ ಬಿಡಿಸ್ಕೊಡಿ ಅಂತ ಮಾಲೀಕರು ಕಣ್ಣೀರ್ ಹಾಕಿ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ವಿಜುವಲ್ ಅಲ್ಲಿ. ಇದು ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಹಸುಗಳನ್ನ ಕಟ್ ಹಾಕಿದ್ದಾರೆ. ಏನಕ್ಕೆ ಈ ತರ ಶಿಕ್ಷೆ ಕೊಟ್ಟಿದ್ದಾರೆ ಪೊಲೀಸರು, ವಿಚಿತ್ರ ಕ್ರಮ ಯಾಕೆ ಕೈಗೊಂಡಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಇರದಂತ ಗಿಡಗಳನ್ನ ತಿಂದು ಹಾಕಿದೆಯಂತೆ. ಸೊ ಹಾಗಾಗಿ ಸಿಪಿಐ ಯೋಗೀಶ್ ಅವರು ಆದೇಶ ಕೊಟ್ಟಿದ್ದಾರೆ ಅವ್ರ ಸಿಬ್ಬಂದಿಗೆ ಕಟ್ ಹಾಕಿ, ಯಾವ್ಯಾವ ಹಸು ಅಲ್ಲಿ ತಿಂದಿದೆ ಗಿಡಗಳನ್ನ ಅದನ್ನ ಕಟ್ ಹಾಕಿ ಅಂತ. ಈಗ ಮಾಲೀಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬಿಡಿಸ್ಕೊಡಿ ದಯವಿಟ್ಟು ಅದನ್ನ ಅಂತ ಕಣ್ಣೀರ್ ಹಾಕೊಂಡು ಅವ್ರು ಕೇಳ್ತಾ ಇದ್ದಾರೆ. ನನ್ನೊಂದು ಹೊಸಿನಿಂದಲೇ ಜೀವನ, ಒಂದು ಹೊಸ ಕಟ್ಟಿದ್ದೀನಿ, ಹೊಸ ಮೇಯಿಸ್ತಾ ಇದ್ದೆ, ತಪ್ಪಿ ಹೋಗ್ಬಿಡ್ತು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಂದ ಬಂದು ಒಳಗಡೆ ಕೂಡ್ಕೊಂಡವ್ರೆ, ಬಾಯಿ ಬಂದಂಗೆಲ್ಲ ಬೈತಾರೆ. ನನ್ನ ಹಸಿನಿಂದಲೇ ಜೀವನ, ಹಾಲು ಕರೆದು ಜೀವನ ಮಾಡ್ತಾರೆ, ಹಾಲು ಕರೆದು ಬಡ್ಡಿ ಕೊಡ್ತಾರೆ ದುಡ್ಡ ಎಲ್ಲರಿಗೂ ಅಂತ ಹೇಳಿ ನಮ್ಮನ್ನು ಬಾಯಿ ಬಂದಂಗೆಲ್ಲ ಒಟ್ಟಿನಲ್ಲಿ ಯಾರೋ ಗೊತ್ತಿಲ್ಲ ಯೋಗೇಶ್ ಅವರು ಅಂತ ಅಂದರು. ಅದು ಮಾತ್ರ ಗೊತ್ತು, ಅವ್ರ ಹೆಸ್ರು ಏನು ಅಂತ ಗೊತ್ತಿಲ್ಲ ಸರ್. ನಾನೊಬ್ಬರು ಗಂಡಸಕ್ಕೆ ಮುಂದೆ ಈ ಥರ ಮಾಡ್ಯವ್ರೆ, ನನಗೆ ಯಾರೂ ಇಲ್ಲ ಹಿಂದೆ ಮುಂದೆ. ನನ್ನ ಹಸಿನಲ್ಲೇ ಜೀವನ, ಇನ್ನೆಲ್ಲಿ ಹೊಡ್ಕೊಂಡು ಹೋಗಿ ಮೇಯಿಸೋದು ಸಹ ಗೌರ್ಮೆಂಟ್ ಜಾಗಲ್ಲ ಬಿಟ್ಟೆ ನಾನು ಒಂದು ಕಡೆಗೆ ಹಿಡ್ಕೊಂಬಂದು ಕಟ್ಟಾಕ್ಯವ್ರೆ ಸರ್. ಹಸು ಬಿಟ್ಟಿಲ್ಲ, ಹಸು ಪ್ಲೇಟ್ ಹಾಲು ಕೊಡುತ್ತೆ, ಹಸಿಗೆ ಏನಾದ್ರು ಆದ್ರೆ ಏನು ಮಾಡೋದು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.